ಮಾಸ್ಟರ್ಬೇಷನ್ ಅಂತ ಬರೆದ್ರೆ ನಾನು 5 ಮಾರ್ಕ್ಸ್ ಕ್ವಶನ್ಗೆ ನನಗೆ ಗೊತ್ತಿರೋದಿಲ್ಲ ಬರೋಬ್ಬರಿ. ಯಾರಾದರೂ ಮಾಡ್ಕೊಳ್ಳಲ್ಲ ಅಂದ್ರೆ ಈ ಮಸ್ಟ್ ಬಿ ಗಾಡ್ ಆರ್ ಈ ಮಸ್ಟ್ ಬಿ ಎ ಟೆರಿಬಲ್ ಲೈಯರ್. ನಾನು ಈಗ ಮಾಡ್ಕೊಂಡ್ರೆ ಮುಂದೆ ನಾನು ಮದುವೆ ಆದ್ಮೇಲೆ ವೀರ್ಯ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ, ಅದರಿಂದ ಮಕ್ಕಳಾಗ್ತಾವೋ ಇಲ್ಲ. ಸೆಕ್ಸುಯಲ್ ಅರೌಸಲ್ ಅಂತೀವಿ ನಾವು. 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ ಯಾರೋ ಅವಿದ್ಯಾವಂತರು ಯಾವುದೋ ಒಂದು ಮ್ಯಾಗಝೈನ್ ಬರೆದಿರ್ತಾರೆ. ತಂದೆ ತಾಯಿಗಳು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಟೀಚರ್ಸ್ಗಳು ಹೇಳ್ಕೊಡಲ್ಲ, ಖಿನ್ನತೆಗೊಳಗಾಗ್ತಾರೆ. ಖಿನ್ನತೆಗೊಳಗಾಗಬಾರ್ದು. ಕಾರಣ ಡಿಪ್ರೆಷನ್. ನಾನು ಅಸ್ತಮೈತನ ಮಾಡ್ಕೊಡ್ತೀನಿ, ನನ್ನ ಮೆಮರಿ ಲಾಸ್ ಆಗ್ಬಿಡುತ್ತೆ ಅಂತ. ಇದು ಸತ್ಯ ಅಲ್ಲ. ಸೆಕ್ಸುಯಲ್ ಪ್ರಾಬ್ಲಮ್ಸ್ಗೆ ನೀವು ಮುಕ್ತವಾಗಿ ಮಾತಾಡಬೇಕು. ಇದ್ರ ಬಗ್ಗೆ ನೀವೇ ಡಿಸ್ಕಸ್ ಮಾಡ್ಕೊಡ್ತೀರಿ. ಫ್ರೆಂಡ್ ಸರ್ಕಲ್ ನಲ್ಲಿ ತಪ್ಪು ಮಾತಾಡ್ಕೊಡ್ತೀರಿ, ಜೋಕ್ ತರ ಮಾತಾಡ್ತೀರಿ, ಅವಮಾನ ಆಗೋ ತರ ಮಾತಾಡ್ತೀರಿ. ದಯವಿಟ್ಟು ಇದನ್ನು ಬಿಡಿ, ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. 100% ಇಲ್ಲ. ಯಾಕಂದ್ರೆ ಅನೇಕ ಜನ ಮಾಡ್ಕೋತಾರೆ, ಮಾಡ್ಕೊಂಡ್ಮೇಲೆ ಡಿಪ್ರೆಷನ್ಗೆ ಹೋಗ್ತಾರೆ. 2 ರೀಸನ್ ಡಿಪ್ರೆಷನ್ಗೆ ಹೋಗ್ತಾರೆ. ನೀವು ಹೇಳ್ದಂಗೆ ನಾನೀಗ ಮಾಡಿಕೊಂಡ್ರೆ ಮುಂದೆ ನಾನು ಮದುವೆ ಆದಮೇಲೆ ವೀರ್ಯ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ, ಅದರಿಂದ ಮಕ್ಕಳಾಗ್ತವೋ ಇಲ್ಲೋ ಅಂತ ಒಂದು ಡೌಟ್. 2ನೇದು 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ ಯಾರೋ ಅವಿದ್ಯಾವಂತರು ಯಾವುದೋ ಒಂದು ಮ್ಯಾಗಝೈನ್ನ ಬರೆದಿರ್ತಾರೆ. ಇವೆರಡರಿಂದ ಡಿಪ್ರೆಷನ್ಗೆ ಹೋಗ್ತಾರೆ. ಯೂಶಲಿ ಈ ಅಸ್ತಮೈತನ ಯಾವಾಗ ಶುರುವಾಗುತ್ತೆ ಅಂದರೆ ಅಡಲ್ಟ್ಹುಡ್. ಗಂಡು ಮಕ್ಕಳಲ್ಲಿ 14ರಿಂದ 15 ಮೀಸೆ ಬರುವ ವಯಸ್ಸು, ಅಡಲ್ಟ್ ಹಾರ್ಮೋನ್ಸ್ ಎಲ್ಲ ಶುರುವಾಗುತ್ತೆ. ಆಗ ಇದು ಸ್ವಾಭಾವಿಕ ಸೆಕ್ಸುಯಲ್ ಅರೌಸಲ್ ಅಂತೀವಿ ನಾವು. ಅದು ಹದಿಹರೆಯದ ಸಮಸ್ಯೆಗಳಲ್ಲಿ ನಾವು ಮಾತಾಡ್ತೀವಿ. ಅನ್ಫಾರ್ಚುನೇಟ್ಲಿ ಇದನ್ನು ಯಾರೂ ಮುಕ್ತವಾಗಿ ಮಾತನಾಡೋದಿಲ್ಲ. ತಂದೆ ತಾಯಿಗಳು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಟೀಚರ್ಸ್ಗಳು ಹೇಳ್ಕೊಡಲ್ಲ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ನನಗೆ. ಯಾಕಂದರೆ ನನ್ನ ಕಣ್ಮುಂದೆನೇ 98% ತೊಗೊಂಡಿರೋ ಒಬ್ಬ ಹುಡುಗ SSLCಯಲ್ಲಿ PUC ಒಳಗೆ 65% ಬರ್ತಾನೆ. ಕಾರಣ ಡಿಪ್ರೆಷನ್. ನಾನು ಅಸ್ತಮೈತನ ಮಾಡ್ಕೋತೀನಿ, ನನ್ನ ಮೆಮರಿ ಲಾಸ್ ಆಗಿಬಿಡುತ್ತೆ ಅಂತ. ಇದು ಸತ್ಯ ಅಲ್ಲ. ನೋಡಿ, ದೇಹದಲ್ಲಿ ಅನೇಕ ಸೆಕ್ರಿಷನ್ಗಳಿದೆ. ಜೊಲ್ಲಿದೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇದೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಇದೆ. ಅದೇ ರೀತಿಯಲ್ಲಿ ವೀರ್ಯ ಕೂಡ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗ್ತಾನೇ ಇರುತ್ತೆ. ಅದಕ್ಕೆ ಟೆಸ್ಟಿಕಲ್ಸ್ ಇದ್ದಾವೆ, ಸೆಮೈನಲ್ ವೆಸಿಕಲ್ ಇದ್ದಾವೆ, ಪ್ರಾಸ್ಟೇಟ್ ಇದೆ. ವೀರ್ಯ ಅಂದರೆ ಎಲ್ಲದನ್ನು ಒಟ್ಟಿಗೆ ಸೇರಿ ಬರುವಂಥ 3 to 5 ml ಒಂದು ಎಜಾಕ್ಯುಲೇಷನಲ್ಲಿ ಗಂಡು ಮಕ್ಕಳಿಗೆ ಬರುವಂಥದ್ದು. ಉದ್ರೇಕಗೊಂಡಾಗ ಕೈನಲ್ಲಿ ಆ ಆರ್ಗನ್ ಹಿಡ್ಕೊಂಡು ಅದನ್ನು ಏನು ಮಾಡೋದನ್ನೇ ಅಸ್ತಮೈತನ. ಆಸ್ತದಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ, ಅವ್ರಿಗೊಂದು ಖುಷಿ ಕೊಡುತ್ತೆ. ಇನ್ಫ್ಯಾಕ್ಟ್ ಹೆಣ್ಣು ಮಕ್ಕಳಲ್ಲೂ ಇದಿದೆ, ಅದರೊಳಗೆ ಇದೇನಿಲ್ಲ. ಆ ಏಜಿಗೆ ತಕ್ಕಂಗೆ ಆ ಬಿಹೇವಿಯರು ಬರೋದು ತಪ್ಪೇನಿಲ್ಲ, ಬಟ್ ಅವ್ರಿಗೆ ಗೈಡ್ ಮಾಡೋರು ಇರಬೇಕು ನಮ್ಮಂಥವ್ರು. ಹೆಣ್ಣು ಮಕ್ಕಳಲ್ಲೂ ಕೂಡ ಆ ಕೆಲವು ಆರ್ಗನ್ಗಳ ಹೆಸರು ಮುಕ್ತವಾಗಿ ಹೇಳಲಿಕ್ಕಾಗಲ್ಲ. ನನಗೆ ಗೊತ್ತು, ಕ್ಲೈಟೋರಿಸ್ ಅಂತ ಇರುತ್ತೆ. ಅದನ್ನು ಸ್ಟಿಮ್ಯುಲೇಟ್ ಮಾಡಿದರೆ ಅವ್ರಿಗೇನೋ ಒಂದು ಅರೌಸಲ್ ಆಗುತ್ತೆ, ಖುಷಿ ಆಗುತ್ತೆ, ಅದರಿಂದ ಮಾಡ್ಕೊಳ್ತಾರೆ. ಬಟ್ ಅದರಿಂದ ಎಲ್ಲೋ ಖಿನ್ನತೆಗೊಳಗಾಗ್ತಾರೆ. ಖಿನ್ನತೆಗೊಳಗಬಾರ್ದು. ಆ ಏಜ್ನಲ್ಲಿ ಆಗೋವಂಥದ್ದು ಮುಂದೆ ಏನು ತೊಂದರೆ ಆಗಲ್ಲ. ಇವರು ವೀರ್ಯ ಖಾಲಿ ಆಗಲ್ಲ. 100 ವರ್ಷ ಆದರೂ ವೀರ್ಯ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಹುಣಸೆ ಮರ ಓಲ್ಡ್ ಆದರೂ ಕೂಡ ಉಳಿ ಕಡಿಮೆ ಆಗಲ್ಲ ಅಂತ. ಅದೇ ರೀತಿ ಮನುಷ್ಯ ಎಷ್ಟೇ ವಯಸ್ಸಾದರೂ ಕೂಡ ಅವನ ವೀರ್ಯ ಏನು ಕಡಿಮೆ ಆಗಲ್ಲ. ಸೊ ಈ ದೃಷ್ಟಿಯಲ್ಲಿ ವಿಜ್ಞಾನ ಹೇಳುತ್ತೆ. ಸೊ ದಯವಿಟ್ಟು ಮಾಡ್ಕೊಳ್ಳಿ ಅಂತ ನಾವು ಹೇಳಲ್ಲ, ಮಾಡ್ಕೊಳ್ಳೋರು ತಪ್ಪು ಅಂತ ಹೇಳಲ್ಲ. ಎಷ್ಟು ಸಾರಿ ಮಾಡ್ಕೋಬೇಕು ಅವೆಲ್ಲ ಕೇಳಕ್ಕೆ ಹೋಗಬೇಡಿ. ಒಬ್ಬೊಬ್ಬರದ್ದು ಒಂದೊಂದು ಇರುತ್ತೆ. ನನಗೆ ಇದು ಯಾಕೆ ಸಬ್ಜೆಕ್ಟ್ ಅಂದರೆ, ನಾನು 3rd MBBSನಲ್ಲಿ ಫಾರೆನ್ಸಿಕ್ ಮೆಡಿಸಿನಲ್ಲಿ ಇದು ನಮ್ಮಲ್ಲಿ ಪಾಠ. ಇದು ನನಗೆ ನನ್ನ ಟೀಚರ್ ಹೇಳಿರೋದು. ನಮಗೆ ಕ್ವಶನ್ ಕೊಡೋರು. ಮಾಸ್ಟರ್ಬೇಷನ್ ಅಂತ ಬರೆದ್ರೆ ನಾನು 5 ಮಾರ್ಕ್ಸ್ ಕ್ವಶನ್ಗೆ ನನಗೆ ಗೊತ್ತಿರೋದಿಲ್ಲ ಬರೀಬೇಕು. ನನ್ನ ಪ್ರೊಫೆಸರ್ ಒಬ್ಬರಿದ್ರು, ತಂಗವೇಲು ಅಂತ. ಎಷ್ಟು ಮುಕ್ತವಾಗಿ ಮಾತಾಡೋರು ಅಂದರೆ, ಕ್ಲಾಸಿಗೆ ಬರೋರು 10 ಜನ ಹುಡುಗಿರು ಇದ್ದಾರೆ ನಮ್ಮ ಕ್ಲಾಸಲ್ಲಿ, 110 ಜನ ಹುಡುಗರು ನಾವು ಆಗಿನ ಕಾಲದಲ್ಲಿ. ಅವ್ರಿಗೆ ಹೇಳೋರು, ಮಾಸ್ಟರ್ಬೇಷನ್ ಬಗ್ಗೆ ಹೇಳ್ತಿದ್ದೀನಿ, ಅಸ್ತಮೈತನದ ಬಗ್ಗೆ ಹೇಳ್ತಿದ್ದೀನಿ. ಟುಡೇ ಯಾರಾದರೂ ಮಾಡ್ಕೊಳ್ಳಲ್ಲ ಅಂದರೆ ಈ ಮಸ್ಟ್ ಬಿ ಗಾಡ್ ಆರ್ ಈ ಮಸ್ಟ್ ಬಿ ಎ ಟೆರಿಬಲ್ ಲೈಯರ್. ಅಂದರೆ ಸುಳ್ಳು ಹೇಳೋನು, ಮಾಡ್ಕೋತಾರೆ ಹೇಳಲ್ಲ. ಆರ್ ಈ ಮಸ್ಟ್ ಬಿ ಗಾಡ್. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಕೆನಾಟ್ ಬಿ ಗಾಡ್. ಯಾಕಂದರೆ ದೇವರು ಕೂಡ ಒಂದೊಂದು ಸಾರಿ ಅಸ್ತಮೈತನ ಮಾಡ್ಕೊಂಡಿರ್ತಾನೆ ಅನ್ನೋ ರೀತಿಯಲ್ಲಿ ಹೇಳೋರು. ಇಟ್ಸ್ ಎ ಕಾಮನ್ ಅಡಲ್ಟ್ಹುಡ್ನಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಈ ಪ್ರಕ್ರಿಯೆಯಿಂದ ಮುಂದಿನ ಜೀವನದಲ್ಲಿ ಯಾವ ರೀತಿಯ ಸೈಡ್ ಎಫೆಕ್ಟು ಇರಲ್ಲ. ದಯವಿಟ್ಟು ಖಿನ್ನತೆಗೆ ಒಳಗಾಗಬೇಡಿ. ಇದಕ್ಕೂ ಅದಕ್ಕೂ
ಯಾವುದು ಸಂಬಂಧ ಇಲ್ಲ.